ಕಾಂತಣ್ಣವ್ರಿಗೆ ಆತ್ಮೀಯ ಇಲ್ಲಿ ಆಗಮಿಸಿರ್ತಕ್ಕಂಥ ಬೈತರಸಳ್ಳಿ ಪಂಚಾಯಿತಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಾಂಗ್ರೆಸ್ ಮತದಾರ ಬಂಧುಗಳೇ ಹಾಗೂ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಈಗ ನೀವು ಬಹಳ ಹೊತ್ತಿನಿಂದ 1 ಗಂಟೆಗೆ ಇವತ್ತು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. 1:15 ಅದು ತಡವಾಗಿದೆ, ದಯಮಾಡಿ ಕ್ಷಮಿಸಿ. ಯಾಕೆಂತಂದ್ರೆ ಪ್ರತಿ ಹಳ್ಳಿಗಳಿಗೆ ಹೋದಾಗ್ಲೆಲ್ಲ ಕಾಲ್ ಗಂಟೆ ಲೇಟ್ ಆದ್ರೆ ಇದು ಸಮಯ 1 ಗಂಟೆ ನಿಮಗೆ ಲೇಟ್ ಆಗಿ ಬಂದಿದ್ದೀವಿ. ಬಂಧುಗಳೇ, ಇವತ್ತು ನಾವು ಬಂದಿರುವಂತ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಇವಾಗ ಲೋಕಸಭಾ ಚುನಾವಣೆ ಬಂದಿದೆ. ಲೋಕಸಭಾ ಚುನಾವಣೆ ಪ್ರಯುಕ್ತ ಇವತ್ತು ಮತಯಾಚನೆಗೆ ಪ್ರತಿ ಹಳ್ಳಿ ಪಂಚಾಯಿತಿಗಳಿಗೂ ಕೂಡ ಅಭ್ಯರ್ಥಿಯಾದಂತ ಮುದ್ದನ್ಮೇಗೌಡರು ಮತ್ತು ಕಾಂತಣ್ಣವರು ತುರುವೇಕೆರೆ ತಾಲೂಕಿನಾದ್ಯಂತ ಮತಯಾಚನೆ ಮಾಡಿ 2ನೇ ದಿನ ಇವತ್ತು CS-ಪುರ ಹೋಬಳಿ ಮತ್ತು ಕಡಪ ಹೋಬಳಿನ ಮುಗಿಸಿ ಇವಾಗ ಇಲ್ಲಿಗೆ ಬಂದಿದ್ದಾರೆ. ಬಂಧುಗಳೇ, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋಂತ ವಿಚಾರ, ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಬಗ್ಗೆ ಕಾಂತಣ್ಣವರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ನಾವು ಕೂಡ ಇವತ್ತು ಬಲ್ಲ ಮೂಲಗಳನ್ನ, ನಾವು ಬಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏನಪ್ಪಾ ಅಂತ ಅಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ನಿಮ್ಮೆಲ್ಲರಿಗೂ ಕೂಡ 5 ಗ್ಯಾರಂಟಿಗಳನ್ನ ಕಾರ್ಡ್ ಮುಖಾಂತರ ನಾವೆಲ್ಲ ಮನೆಗೆ ಹಂಚಿದ್ವಿ. ನಿಮ್ಗೆಲ್ಲರೂ ಕೂಡ ಅವತ್ತು ಅನುಮಾನ ಇತ್ತು, ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಕೊಡ್ತಾರೋ ಕೊಡಲ್ವೋ, ಇವರೆಲ್ಲ ಇಷ್ಟೊಂದು ಪೊಳ್ಳು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿದ್ದು ಉಂಟು. ಆದ್ರೆ ಸರ್ಕಾರ ಬಂದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬ್ರೊಬ್ರು ಕೂತ್ಕೊಂಡು ಈ 24 ಗಂಟೆ ಒಳಗೆ ಈ ಯೋಜನೆಗಳನ್ನ ಜಾರಿಗೆ ತಂದ್ರು. ಇವತ್ತು ಹೆಣ್ಮಕ್ಳಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬರುವಂತದ್ದು, ಹಾಗೂ ನೀವೆಲ್ಲರೂ ಕೂಡ ಕರೆಂಟ್ ಚಾರ್ಜ್ ಪ್ರತಿ ತಿಂಗಳು ನೀವು ಜೇಬಲ್ಲಿ ಇಟ್ಕೊಂಡು ಅದಕ್ಕಾಗಿ ಒಂದು ಮೀಸಲಿಡಬೇಕಾಗಿತ್ತು. 500, 1000, 200, 300 ಪ್ರತಿಯೊಂದು ಮನೆಯಲ್ಲೂ ಕೂಡ ಕರೆಂಟ್ ಚಾರ್ಜ್ ಕಟ್ಟಬೇಕಾಗಿತ್ತು. ಅದನ್ನು ಕೂಡ ಇವತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ಕರೆಂಟ್ ಚಾರ್ಜ್ ಅನ್ನ ನೀವು ಕಟ್ಟದಂಗೆ ನಿಮ್ಗೆಲ್ಲರೂ ಕೂಡ ಇವತ್ತು ನಿಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಬಂಧುಗಳೇ, ಹೆಚ್ಚಿಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಆಗತ್ತೆ. ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳಿಗೆ, ದೊಡ್ಡ ಮಾಲೀಕರುಗಳಿಗೆ ಸಬ್ಸಿಡಿಯನ್ನ ಕೊಟ್ಟು ಬಡವರಿಗೆ ಹತ್ರ ಸುರಿದಂತ ತೆರಿಗೆ ಹಣವನ್ನ ಆ ಕಾರ್ಪೊರೇಟ್ ಕಂಪನಿಗಳಿಗೆ ಹಂಚ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಪ್ರತಿ ಮನೆಗೆ ನೀವು ಕಟ್ಟ ತೆರಿಗೆಯನ್ನ ನಿಮಗೆ ಕೊಡ್ತಾ ಇದೆ. ನೀವು ಕಟ್ತಾ ಇರತಕ್ಕಂತ ತೆರಿಗೆಯನ್ನ ನಿಮಗೆ ಕೊಡ್ತಾ ಇದೆ ವಾಪಸ್ಸು. ಅಕ್ಕಿಯ ಮುಖಾಂತರ ಇರ್ಬೋದು, ಗೃಹ ಜ್ಯೋತಿ ಮುಖಾಂತರ ಇರ್ಬೋದು, ಬಸ್ ಚಾರ್ಜ್ ಉಚಿತವಾಗಿ ಬಸ್ ಚಾರ್ಜ್ ಆಗಿರ್ಬೋದು, ಮತ್ತು ನಿಮಗೆ 2,000 ರೂಪಾಯಿ ಬರುವಂತ ಸ್ತ್ರೀಶಕ್ತಿ ನಿಧಿ ಇರ್ಬೋದು, ಮತ್ತು ಯುವ ನಿಧಿ. ಇವತ್ತು ಏನು ವಿದ್ಯಾವಂತರು ಅವರು ಕೆಲಸ ಸಿಗೋವರೆಗೂ 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಅವರಿಗೆ ಖರ್ಚು ವೆಚ್ಚಕ್ಕೆ ಮತ್ತೆ ಅವರ ಮುಂದಿನ ಯೋಜನೆಗಳು ತಲುಪುವವರೆಗೂ ಕೂಡ ಇವತ್ತು 3,000, 2,500 ರೂಪಾಯಿ, 1,500 ರೂಪಾಯಿನ ಯುವ ನಿಧಿ ಅಂತ ಕೊಡ್ತಾ ಇದೆ. ಈ ಬಂಧುಗಳೇ, ನೀವು ಯೋಚನೆ ಮಾಡಬೇಕು. ಮುಂದೆ ಈಗಾಗಲೇ ಟಿವಿನಲ್ಲಿ, ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಸರ್ಕಾರವನ್ನ ಇನ್ನು 2 ತಿಂಗಳಲ್ಲಿ ಉಳಿಸ್ತೀವಿ, 3 ತಿಂಗಳಲ್ಲಿ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಬಿಜೆಪಿಯವರು ಏನಾರ ಬಂದಿದ್ದೇ ಆದ್ರೆ ನಿಮ್ಮ ಎಲ್ಲಾ ಯೋಜನೆಗಳನ್ನ ಬಂದ್ ಮಾಡಿ ಕಾರ್ಪೊರೇಟ್ ಕಂಪನಿಗಳನ್ನ ಬದುಕಿಸುವಂತ ಕೆಲಸ ಮಾಡ್ತಾರೆ. ಇವತ್ತು ಪ್ರತಿ ತಿಂಗಳು ನಮ್ಮ ಕರ್ನಾಟಕದಿಂದ 12,000, 13,000 ಕೋಟಿ ದುಡ್ಡನ್ನ GST ಮುಖಾಂತರ ಕಟ್ತಾ ಇದ್ದೀವಿ. ಆ ದುಡ್ಡನ್ನೆಲ್ಲ ತಗೊಂಡೋಗಿ ದೊಡ್ಡ ಕಂಪನಿಗಳನ್ನ ಬೆಳೆಸ್ತಾ ಇದ್ದಾರೆ. ಇವತ್ತು ರಿಲಯನ್ಸ್ ಕಂಪನಿ ಇರ್ಬೋದು, ಅಂಬಾನಿ ಅವ್ರ ಗ್ರೂಪ್ ಇರ್ಬೋದು, ಎಲ್ಲರನ್ನ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ನಿಮಗೆ ಬಡವರು ಕಟ್ಟೋ ತೆರಿಗೆ ಬಡವರಿಗೆ ಹಂಚಬೇಕು, ಬಡವರು ಚೆನ್ನಾಗಿರ್ಬೇಕು, ಅವ್ರಿಗೋಸ್ಕರ ನಾವು ಹಿಂದೆ ಇಂದಿರಾ ಗಾಂಧಿ ಅವ್ರ ಕಾಲದಿಂದಲೂ ಕೂಡ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಒಂದೇ ಒಂದು ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇವತ್ತು ಅಭ್ಯರ್ಥಿಯಾಗಿ ಮುದ್ದನ್ಮೇಗೌಡರು ಇವತ್ತು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಏನು 5 ಗ್ಯಾರಂಟಿಗಳಂತ ಸರ್ಕಾರ ಕೊಟ್ಟಿದೆ, ಅದ್ರ ಜೊತೆಗೆ ಇನ್ನ 5 ಗ್ಯಾರಂಟಿ ವೈಯಕ್ತಿಕವಾಗಿ ಮುದ್ದನ್ಮೇಗೌಡರ ಹತ್ರ 5 ಗ್ಯಾರಂಟಿಗಳೇನಂದ್ರೆ, ಯಾವುದೇ ಒಬ್ಬ ಸಾಮಾನ್ಯ ಹಳ್ಳಿಯ ರೈತನಾದ್ರೂ ಕೂಡ ಅವರನ್ನ ಮುಟ್ಟಬಹುದು, ಅದು ಒಂದು ಗ್ಯಾರಂಟಿ. ನಾವು ಇವತ್ತು ಮುದ್ದನ್ಮೇಗೌಡರು ನೋಡ್ಲೇಬೇಕು, ನಾವು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ರೆ ಅವತ್ತೇ ಹೋಗಿ ತಲುಪೋದು. ಅವರು ಈ ಬೇಪೂರಿನಲ್ಲಿ ಅವ್ರ ತೋಟದ ಮನೆಯಲ್ಲಿ ಇರ್ತಾರೆ. ಅಕಸ್ಮಾತ್ ಇವತ್ತಿಲ್ಲ ನಾಳೆ ಬನ್ನಿ ಅಂತ ಬೇಕಾದ್ರೆ ಹೇಳ್ತಾರೆ, ಅದು ಒಂದು ಗ್ಯಾರಂಟಿ. ಅವ್ರನ್ನ ನಾವು ಸರಳವಾಗಿ ಹೋಗಿ ಮುಟ್ಟಬಹುದು, ಮಾತಾಡಿಸ್ಬೋದು. ಒಬ್ಬ ಸಂಸದನಾದ್ರೂ ಕೂಡ ನಮ್ಮ ಹಳ್ಳಿಗೆಲ್ಲ ಬರ್ತಾರೆ ಅನ್ನುವಂಥದ್ದು 3ನೇ ಗ್ಯಾರಂಟಿ. ಪ್ರತಿ ಹಳ್ಳಿಯಲ್ಲೂ ಕೂಡ ಇದೇ ಕುಡಿಯ ನೀರಿನ ಘಟಕವನ್ನ ಅವರು ಸ್ಥಾಪನೆ ಮಾಡಿದ್ದು. ಅವರು ಮಾಜಿ ಆದ ತಕ್ಷಣ ಬಾಳಿಕೆ ಮಾರನೇ ದಿವಸನೇ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಅವತ್ತಿನ ಶಾಸಕರು ಮಸಾಲೆ ಜಯರಾಮರವರು ಬೋರ್ಡ್ ಹಾಕೊಂಡ್ರು. ನೀವೆಲ್ಲರೂ ಗೊತ್ತಿದೆ ತಾಯಂದ್ರೆ, ನಿಮ್ಗೆಲ್ಲ ಗೊತ್ತಿದೆ. ಮುದ್ದನ್ಮೇಗೌಡರು ಹಾಕೊಟ್ಟಿದ್ದ ನೀರಿನ ಘಟಕವನ್ನ
ಅವ್ರು ನಾನ್ ಹಾಕ್ದೆ ಅಂತ ಹೆಸರು ಹಾಕ್ಸ್ಕೊಂತಾರೆ. ಎಷ್ಟರ ಮಟ್ಟಿಗೆ ಇದು ಸತ್ಯ ನೋಡಿ, ಎಷ್ಟರ ಮಟ್ಟಿಗೆ ಇದು ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಮಿಕ್ಕಂತ ವಿಚಾರಗಳನ್ನ, ಹೆಚ್ಚಿನ ವಿಚಾರಗಳನ್ನ ಕಾಂತಣ್ಣವರು ಸವಿಸ್ತಾರವಾಗಿ ಹೇಳ್ತಾರೆ. ದಯಮಾಡಿ ತಾವುಗಳು ಮುದ್ದನ್ಮೇಗೌಡರದ ಗುರುತು, ಹಸ್ತದ ಗುರುತು, ಅದ ಸೀರಿಯಲ್ ನಂಬರ್ 1, ನೀವು ದಯಮಾಡಿ ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಗೆಲುವಿನ ಇದಕ್ಕೆ ಅವರು ಹಲವಾರು ರೈತರ ಪರವಾದಂತ ಸಂಸತ್ನಲ್ಲಿ ರೈತ ಪರವಾದಂತ ವಿಚಾರಗಳನ್ನು ಮಾತಾಡಿದರೆ, ಕೊಬ್ಬರಿ ಬೆಲೆನೂ ಮಾತಾಡಿದರೆ, ಅಡಿಕೆ ಬೆಲೆ ಮಾತಾಡಿದರೆ, ಇತರೆ ರೈತರಿಗಾಗುವಂತ ಕಷ್ಟ ಕಾರ್ಪಣ್ಯಗಳನ್ನ ಕೂಡ ಸಂಸತ್ನಲ್ಲಿ ಮಾತಾಡಿದ್ದಾರೆ. ಅದ್ರ ಮುಖಾಂತರ ನೀವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಿ ಸಂಸತ್ನಲ್ಲಿ ನಮ್ಮ ಧ್ವನಿಯಾಗಿ ಅವ್ರಿಲ್ಲಿ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ನಮ್ಮ ರಾಜ್ಯದಲ್ಲಿ 28 ಅಭ್ಯರ್ಥಿಗಳು ಏನ್ ಸಂಸದರಾಗ್ತಾರೆ, ಅತ್ಯಂತ ಶ್ರೇಷ್ಠ ಸಂಸದರು ಮುದ್ದನ್ಮೇಗೌಡರು. ಖಂಡಿತವಾಗ್ಲೂ ಅಂತಹ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ರೆ ಮತ್ತೊಮ್ಮೆ ಸಿಗಲ್ಲ. ನೀವೆಲ್ಲ ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ. ಯಾರು ಏನೇ ಆಮಿಷ ಒಡ್ಡಿದ್ರು ಕೂಡ ಆಯ್ತಪ್ಪ ನಿಮ್ಗೆ ಮುಂದಿನ ಭವಿಷ್ಯದಲ್ಲಿ ನಾವು ನೋಡೋಣ ಅಂತೇಳಿ ಈ ಬಾರಿ ಮುದ್ದನ್ಮೇಗೌಡರಿಗೆ ಆಯ್ಕೆ ಮಾಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ಕೈ ಹಿಡಿದು ಕಾಲಿಡಿದು ಬೇಡ್ಕೊಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.